ಬಿಜೆಪಿ ಶಾಸಕ ಚಂದ್ರು ಲಮಾನಿ ದಲಿತನೆಂಬ ಕಾರಣಕ್ಕೆ ಷಡ್ಯಂತ್ರ ನಡೀತಾ ಇದೆ. ಚಂದ್ರು ಲಮಾನಿ ವಿದ್ಯಾವಂತರಾಗಿರುವ ಕಾರಣಕ್ಕೆ ಪಿತೂರಿ ನಡೀತಾ ಇದೆ. ಬಿಜೆಪಿ ಶಾಸಕ ಚಂದ್ರು ಲಮಾನಿ ದಲಿತನೆಂಬ ಕಾರಣಕ್ಕೆ ಷಡ್ಯಂತ್ರ. ಚಂದ್ರು ಲಮಾನಿ ವಿದ್ಯಾವಂತರಾಗಿರುವ ಕಾರಣಕ್ಕೆ ಪಿತೂರಿ ಅಂತೆ. ಅದೇ ಸಮಾಜದ ವ್ಯಕ್ತಿಯನ್ನ ಬಳಸಿ ಮಾಡಲಾಗಿದೆ ಪಿತೂರಿ. ಇದರ ವಿರುದ್ಧ ನಾನು ಒಬ್ಬ ಹಿಂದವನಾಗಿ ಧ್ವನಿ ಎತ್ತುತ್ತಾ ಇದ್ದೀನಿ. ಗೋಕಾಕ್ ಸಾವುಕಾರ ರಮೇಶ್ ಜಾರಕಿಹೊಳಿ ಅಬ್ಬರ. ದಲಿತ ಶಾಸಕರನ್ನ 20 ವರ್ಷಗಳಿಂದ ತುಳಿಯುವ ಕೆಲಸ ನಡೀತಾ ಇದೆ. ವೈ ಸಂಪಂಗಿಯನ್ನ ಇದೇ ರೀತಿ ಸಿಲುಕಿಸಿದ್ರು. ನನ್ನ ಮೇಲೆ ಏನೂ ಮಾಡಿದ್ದಾರೆ ಎಂಬುದು ನನಗೆ ಗೊತ್ತು. ನೋವು ತೋಡಿಕೊಂಡ ರಮೇಶ್ ಜಾರಕಿಹೊಳಿ, ಸಿದ್ದರಾಮಯ್ಯ ಕೇವಲ ಕುರುಬ ನಾಯಕ ಅಲ್ಲ, ಅಹಿಂದ ವರ್ಗದ ನಾಯಕ ಎಂದ ರಮೇಶ್ ಜಾರಕಿಹೊಳಿ. ಬಿಜೆಪಿ ಶಾಸಕ ಚಂದ್ರು ಲಮಾನಿ ದಲಿತನೆಂಬ ಕಾರಣಕ್ಕೆ ಷಡ್ಯಂತ್ರ. ನೋಡಿ, ಎಲ್ಲೆಲ್ಲ ನಮ್ಮ ರಾಜಕೀಯ ನಾಯಕರು ಜಾತಿಯನ್ನ ಬಳಕೆ ಮಾಡ್ಕೊಳ್ತಾರೆ ಅಂತ. ಅವರಿಗೆ ಹೇಗ್ ಬೇಕೋ, ಯಾವ ಸಂದರ್ಭದಲ್ಲಿ ಬೇಕೋ ಆ ಸಂದರ್ಭದಲ್ಲಿ ಜಾತಿ ಬರುತ್ತೆ, ಇವ್ರ ಜಾತಿ ಮುಂದೆ ಬರುತ್ತೆ. ಸೊ ಈಗ ಅದೇ ರೀತಿಯಾಗಿ ಇದು ಷಡ್ಯಂತ್ರ ಮಾಡಿ ಸಿಲುಕಿಸಿದ್ದಾರೆ ಚಂದ್ರು ಲಮಾನಿಯನ್ನ. ಅವನೊಬ್ಬ ಅಮಾಯಕ ಅನ್ನುವಂತ ಮಾತನ್ನ ಆಡಿದ್ದಾರೆ ರಮೇಶ್ ಜಾರಕಿಹೊಳಿ. ಮಾಡಬೇಕಾಗ್ತದೆ. ಲಮಾನಿ ಅವರು ದುಡ್ಡು ತೊಗೊಂಡಾರ ಬಿಟ್ಟರೆ ಅದನ್ನು ನನಗೆ ಗೊತ್ತಿಲ್ಲ. ಬಟ್ ನಡೆದಂಥ ಘಟನೆ ಮತ್ತು ನಡೆದಂಥ ವಸ್ತುಸ್ಥಿತಿ ಬಗ್ಗೆ ಕೆಲವು ಬೆಳಕು ಚೆಲ್ಲಕ್ಕೆ ನಮ್ಮ ರಾಜ್ಯ ಜನತೆಗೆ, ವಿಶೇಷವಾಗಿ ಅಹಿಂದ ಸಮಾಜಕ್ಕೆ ಒಂದು ಬೆಳಕು ಚೆಲ್ಲಕ್ಕೆ ಈ ಪತ್ರಿಕೆ ಕರೆದೇನೆ. ಯಾಕೋ ವ್ಯವಸ್ಥಿತವಾಗಿ ಕಳೆದ 20 ವರ್ಷಗಳಿಂದ ಯಾವುದೇ ಪಕ್ಷಾತೀತ ಮಾತಾಡ್ತೀನಿ. BJP ಕಾಂಗ್ರೆಸ್ ದಳ ಈ ಪಕ್ಷದ ಸಂಬಂಧ ಇಲ್ಲ. ದಲಿತ ಶಾಸಕ, ವಿಶೇಷವಾಗಿ ವಿದ್ಯಾವಂತರ ಶಾಸಕ ಬಂದಕ್ಕೂ ಅವ್ರು ತುಳಿಲಿಕ್ಕೆ ಏನು ಮಾಡಬೇಕು ಅನ್ನೋದು ವ್ಯವಸ್ಥೆ ಷಡ್ಯಂತ್ರ ಮಾಡ್ತಾರೆ. ಬರೀ ಶಾಸಕರಿರ್ಬೋದು, ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು, ಒಬ್ಬ ದಲಿತ ಅಧಿಕಾರಿಗಳಿರ್ಬೋದು, ಹಿಂದುಳಿದ ಜನಾಂಗ ಅಧಿಕಾರಿಗಳು ಹೆಂಗೆ ವ್ಯವಸ್ಥಿತವಾಗಿ ಈ ಸಿಸ್ಟಮ್ನಲ್ಲಿ ಸಿಗಿಸಿ ಅವ್ರನ್ನ ಎಷ್ಟಿಗೆ ಅವ್ರಿಗೆ ತ್ರಾಸು ಕೊಡ್ತಾರೆ ಅನ್ನೋ ಒಂದು ವಿಶೇಷವಾಗಿ ನಾವು ಧ್ವನಿ ಎತ್ತಲೇಬೇಕಾದಂಥ ಪರಿಸ್ಥಿತಿ ಅನಿವಾರ್ಯತೆ ಬಂದ ಕಾರಣ ಇವತ್ತು ಪತ್ರಿಕಾಗೋಷ್ಠಿ ಕರ್ತೀನಿ. ವಿಶೇಷವಾಗಿ ಲೋಕಾಯುಕ್ತ ಸಂಸ್ಥೆ ಬಗ್ಗೆ ನಾವು ಮಾತಾಡೋದಿಲ್ಲ. ಅದರ ವ್ಯವಸ್ಥೆವಾಗಿ ಇತಿಮಿತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ನಾನು ದಯವಿಟ್ಟು ತಾವು ಕ್ವಶನ್ ಕೇಳಬೇಕಂತ ಮನವಿ ಮಾಡ್ಕೋತೇನೆ. ಯಾಕಂದರೆ ಅದು ಒಂದು ನ್ಯಾಯಾಂಗ ಅಂಗಭಾಗ ಇರೋದ್ರಿಂದ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಬರೋದಿಲ್ಲ ನಮಗೆ. ಅದು ಒಂದು ವೇದಿಕೆ ಇರ್ತೈತೆ, ಅಲ್ಲಿ ಅಟ್ಟೆ ಮಾಡಬೇಕಾಗ್ತದೆ. ಲಮಾಣಿ ಅವ್ರನ್ನು ಯಾಕಂದ್ರೆ ಆ ಸಿರಟ್ಟಿ ಕ್ಷೇತ್ರ ಕಳೆದ 30 ವರ್ಷದಿಂದ ರಿಸರ್ವ್ ಕೌನ್ಸಿಲ್ ಇರೋದ್ರಿಂದ ಅಲ್ಲಿ ಇದ್ದಂಥ ಶಾಸಕರು ಮೊದಲು ಕಾಂಗ್ರೆಸ್ ಬರ್ತಿತ್ತು, ಆಮೇಲೆ ದಳ ಬರ್ತಿತ್ತು, BJP ಬರ್ತಿತ್ತು, ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ಯಾವಾಗ ಲಮಾಣಿ ಒಬ್ಬ ವಿದ್ಯಾವಂತ ಶಾಸಕ ಆದ ನಂತರ ಪಿತೂರಿ ಮಾಡಿ ಇವತ್ತು ಶಿಕ್ಷೆ ನನಗೆ ಬಂದ ಮಾಹಿತಿ. ಅವನು ಭ್ರಷ್ಟಾಚಾರ ಮಾಡಿದ್ದ ಬಗ್ಗೆ ನಾನು ಸಪೋರ್ಟ್ ಮಾಡ್ತಿಲ್ಲ. ಅವನು ಭ್ರಷ್ಟಾಚಾರ ಮಾಡಿದ ಬಿಡ ಮುಂದಿನ ದಿನ ಗೊತ್ತಾಗ್ತದೆ. ನನ್ನ ಮಾಹಿತಿ ಪ್ರಕಾರ ಯಾರು ಪೂಜಾರಿ ಕಂಪ್ಲೇಂಟ್ ಕೊಟ್ಟನಲ್ಲ, ಅವನು ಕೂಡ ವ್ಯವಹಾರ ಇತ್ತು, ಅವನು ದುಡ್ಡಿನ ವ್ಯವಹಾರ ಇತ್ತು. ದುಡ್ಡು ಕೊಡೋದು, ಕಾಂಟ್ರಾಕ್ಟ್ ತೊಗೊಂಡು ಹೋಗೋದು, ಅದೇ ಸಣ್ಣ ಪುಟ್ಟ ಸಣ್ಣ ಬಡ್ಡಿ ತೊಗೊಂಡು ಮಾಡ್ತದೆ. ನನಗೆ ಮಾಹಿತಿ ಬಂದದ್ದು. ಮುಂದಿನ ಮೇಲೆ ಅದು ಕನ್ಫರ್ಮ್ ಆಗ್ತದೆ. ಲಮಾಣಿ ಅವರು ದುಡ್ಡು ತೊಗೊಂಡಾರ ಬಿಟ್ಟರೆ ಅದನ್ನು ನನಗೆ ಗೊತ್ತಿಲ್ಲ. ಬಟ್ ನಡೆದಂಥ ಘಟನೆ ಮತ್ತು ನಡೆದಂಥ ವಸ್ತುಸ್ಥಿತಿ ಬಗ್ಗೆ ಕೆಲವು ಬೆಳಕು ಚೆಲ್ಲಕ್ಕೆ ನಮ್ಮ ರಾಜ್ಯ ಜನತೆಗೆ, ವಿಶೇಷವಾಗಿ ಅಹಿಂದ ಸಮಾಜಕ್ಕೆ ಒಂದು ಬೆಳಕು ಚೆಲ್ಲಕ್ಕೆ ಈ ಪತ್ರಿಕೆ ಕರೆದೇನೆ. ಯಾಕೋ ವ್ಯವಸ್ಥಿತವಾಗಿ ಕಳೆದ 20 ವರ್ಷಗಳಿಂದ ಯಾವುದೇ ಪಕ್ಷಾತೀತ ಮಾತಾಡ್ತೀನಿ. BJP ಕಾಂಗ್ರೆಸ್ ದಳ ಈ ಪಕ್ಷದ ಸಂಬಂಧ ಇಲ್ಲ. ದಲಿತ ಶಾಸಕ, ವಿಶೇಷವಾಗಿ ವಿದ್ಯಾವಂತರ ಶಾಸಕ ಬಂದಕ್ಕೂ ಅವ್ರು ತುಳಿಲಿಕ್ಕೆ ಏನು